ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಕವಿತಾ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಹ್ಯಾಪಿ ಮೂಮೆಂಟ್ಸ್ ವಿತ್ ಕವಿ. ಸೊ ನಾನು ಮಗಳು ಸ್ಕೂಲಿಗೆ ಹೋಗಿದ್ಮೇಲೆ ಸ್ವಲ್ಪ ಖಾಲಿ ಟೈಮ್ ಸಿಕ್ಕಿದ್ರಿ, ಅದಕ್ಕೆ ನಾನು ಹೆಂಗೆ ಯೂಟಿಲೈಸ್ ಮಾಡಬೇಕಂತ ಯೋಚನೆ ಮಾಡುವಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದಕ್ಕೆ ಏನಂದರೆ ಒಂದು ಸ್ವೀಟ್ ರೆಸಿಪಿಲಿಂದ ಸ್ಟಾರ್ಟ್ ಮಾಡೋಣ. ಆ ರೆಸಿಪಿ ಏನಂದರೆ ಲೈಕ್ ಕೋಕೋನಟ್ ಕುಕೀಸ್. ಈಸಿಯಾಗಿ ಸಿಂಪಲಾಗಿ ಹೇಗೆ ಬೇಕ್ ಮಾಡೋಣ ವಿತ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹೇಗೆ ಬೇಕ್ ಮಾಡೋಣ ಅಂತ ತೋರಿಸ್ತೀನಿ. ಬರ್ರಿ ನಮ್ಮ ಕಿಚನ್ ಕರ್ಕೊಂಡು ಹೋಗ್ತೀನಿ, ಹೆಂಗೆ ಮಾಡಬೇಕಂತ ನೋಡೋಣ. ಇಲ್ಲಿ ನಾ ಎಲ್ಲ ಐಟಮ್ಸ್ ರೆಡಿ ಮಾಡಿಟ್ಟೇನೆ, ಏನೇನು ಬೇಕಂತ ಒಂದು ಹೇಳ್ತಾ ಇರ್ತೀನಿ, ನೋಟ್ ಮಾಡ್ತೀನಿ. ಇಲ್ಲಿ ಒಂದು ಬೌಲು, ಒಂದು ವಿಸ್ಕರ್ ಇಲ್ಲಿಲ್ಲ ಅಂದರೆ ಸ್ಪೂನ್ ತೊಗೊರಿ ನಡೀತೀವಿ. ಇದ್ರಾಗ ಒಂದು ಹಾಫ್ ಕಪ್ ಗೀ ಹಾಕೋಬೇಕು ರೀ. ರೂಮ್ ಟೆಂಪರೇಚರಲ್ಲಿ ಇರಬೇಕು ಗೀ. ಅದಕ್ಕೆ ಅರ್ಧ ಕಪ್ ಸಕ್ಕರೆ ಪುಡಿ, ಕ್ಯಾಸ್ಟರ್ ಶುಗರ್, ಇಲ್ಲಾಂದರೆ ನೀವು ಅರ್ಧ ಕಪ್ ಸಕ್ಕರೆ ತೊಗೊಂಡು ಮಿಕ್ಸಿಗೂ ಹಾಕೋಬೋದು ರೀ. ಇಲ್ಲಿ ನಾನು ವಿಸ್ಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವಿಸ್ಕ್ ಮಾಡಬೇಕು. ಕಲರ್ ಚೇಂಜ್ ಆಗಿದೆ ಅಂತ ಅನಿಸ್ತಿದ್ದಾಗ ಒಂದು ಕಪ್ ಕೊಬ್ಬರಿ ಪುಡಿ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ನೀವು ಮನೆಗಿದ್ದಿದ್ದು ಕೋಕೋನಟ್ ಪೌಡರ್ನ ತೊಗೋಬೋದು. ಇದಕ್ಕೆ 1 ಕಪ್ ಮೈದಾ ಹಿಟ್ಟು ಪ್ಲೇಸಲ್ಲಿ ನೀವು ಗೋಧಿ ಹಿಟ್ಟನ್ನು ಹಾಕೋಬೋದು. ಸಕ್ಕರೆ ಪ್ಲೇಸಲ್ಲಿ ನೀವು ಬೆಲ್ಲದ ಪುಡಿನೂ ಹಾಕೋಬೋದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಅದನ್ನು ಹೆಲ್ದಿನೇ. ಇಲ್ಲಿ 1/2 ಸ್ಪೂನು ಬೇಕಿಂಗ್ ಸೋಡಾ ಹಾಕೋತಿದ್ದೀನಿ ರೀ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕೋಬೋದು. ಇಲ್ಲಿ 1/4 ಸ್ಪೂನು ಸಾಲ್ಟ್ ಹಾಕೋತಿದ್ದೀನಿ. ಇದು ಸ್ವಲ್ಪ ವಿಸ್ಕರಿಂದ ಸ್ವಲ್ಪ ಮಿಕ್ಸ್ ಮಾಡಬೇಕು. ನಿಮಗೆ ವಿಸ್ಕರಿಂದ ಮಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಕೈಯಿಂದನೂ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಚಲೋ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಮಾಡಬೇಕು. ಇದಕ್ಕೊಂದು 3 to 4 ಸ್ಪೂನ್ಸ್ ಮಿಲ್ಕ್ ಹಾಕ್ಕೊಂಡ್ರೆ ಸ್ವಲ್ಪ ಚಲೋ ಕನ್ಸಿಸ್ಟೆನ್ಸಿ ಬರ್ತದೆ. ಅಂದರೆ ಸ್ವಲ್ಪ ಮೆತ್ತಗಾಗ್ತದೆ ಹಿಟ್ಟು. ಮೆತ್ತಗಾಗಿದ್ರೆ ಸ್ವಲ್ಪ ಚಲೋ ಬರ್ತಾ ಹೋಗ್ತೀವಿ. ಅದು ಮೆತ್ತಗಾಗೋವರೆಗೂ ಹಿಟ್ಟನ್ನು ನಾದಬೇಕು. ಸೊ ನಾನಿಲ್ಲಿ 3 to 4 ಸ್ಪೂನ್ಸ್ ಆಗುತ್ತೆ ಅಷ್ಟೇ ಮಿಲ್ಕ್. ಆಮೇಲೆ ಹಾಲನ್ನು ಹಾಕಿ ಕಲಿಸ್ತಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ನೀವು ತುಪ್ಪದ ಪ್ಲೇಸಲ್ಲಿ ಬಟರ್ನೂ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡಿದ್ರೆ ಅನ್ಸಾಲ್ಟೆಡ್ ಯೂಸ್ ಮಾಡಿರಿ. ಇಲ್ಲ ನೀವು ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಉಪ್ಪು ಸ್ಕಿಪ್ ಮಾಡಿರಿ. ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಚಲೋ ಸಾಫ್ಟ್ ಡೋ ಆಗಿ ನಾದಬೇಕು. ನಾನು ಇದು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಿದ್ದೀನಿ, ಈ ಬ್ರ್ಯಾಂಡ್. ನೀವು ಯಾವುದಾದ್ರೂ ಯೂಸ್ ಮಾಡಿರಿ. ಮೀನ್ವೆಲ್ ನನ್ನ ಮಗಳು ಇಲ್ಲೆಲ್ಲ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಿದ್ದಾಳೆ. ಸೊ ಅಲ್ಲಿ ಕುಕೀಸ್ ನಾವು ರೆಡಿ ಮಾಡೋ ಶೇಪ್ ಮಾಡಿಡೋವರೆಗೆ ಅಲ್ಲಿ ಕುಕೀಸ್ ಶೇಪ್ ಆಗೋವರೆಗೆ ಇಲ್ಲಿ ಪ್ರೀಹೀಟ್ ಮಾಡ್ಕೊಂಬಮ್ಮಿ. 10 ಮಿನಿಟ್ಸ್ 170 ಡಿಗ್ರೀಸ್ ಮೇಲೆ 10 ಮಿನಿಟ್ಸ್ ಪ್ರೀಹೀಟ್ ಮಾಡಬೇಕು. ಸೊ ಅದು ಪ್ರೀಹೀಟ್ ಆಗುತ್ತಾನೆ ನಾವು ಇಲ್ಲಿ ಕುಕೀಸ್ ಶೇಪ್ ಔಟ್ ಮಾಡೋಣ. ನೀವು ಯಾವ ಶೇಪ್ ಮಾಡಬೇಕಂದ್ರೆ ಆ ಶೇಪ್ ಮಾಡಿರಿ. ನಾನಿಲ್ಲಿ ಟೇಬಲ್ ಸ್ಪೂನ್ ಬರುತ್ತೆ ಮೆಜರ್ಮೆಂಟ್ ಕಪ್ಸಲ್ಲಿ, ಅದರ್ಲಿಂದ ಮಾಡ್ಲತ್ತೀನಿ. ಸ್ವಲ್ಪ ರೌಂಡ್ ಸೇಮ್ ಕ್ವಾಂಟಿಟಿ ಆ್ಯಂಡ್ ರೌಂಡ್ ಅಂತ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ತಾರೆ. ಇಲ್ಲಿ ಪ್ರೀಹೀಟ್ ಆಗೋದನ್ನು ಅಲ್ಲಿ ಕುಕೀಸ್ 2 ಬ್ಯಾಚಸ್ ಕೆಳಗೆ ಹಾಕ್ಲಿಕ್ಕೆ ನಮಗೆ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್. ಸೊ ಇಲ್ಲಿ ನಾನು ಫಸ್ಟ್ ಬ್ಯಾಚು ವಿತ್ ಕ್ಯಾಶ್ಯೂ ಬೇಕ್ ಮಾಡ್ಲಿದ್ದೀನಿ ರೀ. ಕ್ಯಾಶ್ಯೂ ಬೇಕಂದ್ರೆ ಹಚ್ಕೋರಿ, ಇಲ್ಲಾಂದರೆ ಸ್ಕಿಪ್ನು ಮಾಡ್ಬೋದು. ನನ್ನ ಮಗಳು ಕ್ಯಾಶ್ಯೂ ಡ್ರೈ ಫ್ರೂಟ್ಸ್ ಇದ್ದರೆ ತಿನ್ನಲ್ಲ ಕುಕೀಸು. ಸೊ ಅದಕ್ಕೆ ಫಸ್ಟ್ ಬ್ಯಾಚ್ ಕ್ಯಾಶ್ಯೂ, ಬಿಕಾಸ್ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಫಸ್ಟ್ ಬ್ಯಾಚ್ ಕ್ಯಾಶ್ಯೂಸು, ಸೆಕೆಂಡ್ ಬ್ಯಾಚ್ ವಿತೌಟ್ ಕ್ಯಾಶ್ಯೂಸ್, ಅಂದರೆ ಪ್ಲೈನಾಗಿ ಬೇಕ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಮಗಳು ಬಂದಿದ್ದಾಳೆ, ನಾನು ಮಾಡ್ತೀನಿ ಅಂತ ಹೇಳತ್ತಾಳ. ಸೊ ನಾನು ಮಾಡಲಿ ಬಿಟ್ಟರೆ ಅವ್ರಿಗೂ ಕ್ಯೂರಿಯಾಸಿಟಿ ಇರ್ತದೆ ಏನು ಅಂತ. ಸೊ ಒಂದು ಮಾಡೋಳ ಹೆಲ್ಪ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಒನ್ ಅವಳು ಹಾಕಿನೇ ಮಾಡ್ಯಾಳ ಒಬ್ಬಕ್ಕಿನೇ. ಸೊ ಅಲ್ಲಿ ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ನಾವು ರೋಲ್ ಮಾಡಬೇಕು. ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಬಟ್ ರೋಲ್ ಮಾಡಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಇರ್ತದೆ. ಸೊ ಇಲ್ಲಿ ಇನ್ನೂ 1 ಮಿನಿಟ್ ಇದೆ. ಸೊ ಅಲ್ಲಿದ್ದ ನಾನು ಸೆಕೆಂಡ್ ಬ್ಯಾಚ್ನೂ ರೆಡಿ ಮಾಡಿಡಮೆ. ಲಾಸ್ಟ್ ಏನೂ ಇರೋದು. ಸೊ ಓವರಾಲ್ ನಾನು ಈ ಕ್ವಾಂಟಿಟಿಯಲ್ಲಿ ನಂಗೆ 23 to 24 ಕುಕೀಸ್ ಬಂದವ. ಇಲ್ಲಿ ಆಲ್ರೆಡಿ ಪ್ರೀಹೀಟ್ ಕಂಪ್ಲೀಟ್ ಆಯಿತು. ನಾವು ಇದು ಬೇಕ್ ಮಾಡಲಿಕ್ಕಿದೆ. ಸೊ ಬೇಕ್ ಮಾಡಲಿಕ್ಕೆ ಆಲ್ಮೋಸ್ಟ್ 25 ಮಿನಿಟ್ಸ್ 170 ಡಿಗ್ರೀಸಲ್ಲಿ ಬೇಕ್ ಮಾಡಿರಿ. ಈಗ ನಿಮ್ಮದು OTG ಇದ್ದರೆ ಆಲ್ಮೋಸ್ಟ್ ನಿಮಗೆ ಲೈಕ್ 12 ಮಿನಿಟ್ಸ್ 170 ಡಿಗ್ರೀಸಲ್ಲಿ ಸಾಕಾಗತ್ತೆ ಅನಿಸುತ್ತೆ. ಇಲ್ಲ ಅಂದರೆ ನೀವು ಸ್ವಲ್ಪ ಟೈಮ್ ಇನ್ಕ್ರೀಸ್ ಕಲರ್ಗೋಸ್ಕರ ಇನ್ನೊಂದು ಸ್ವಲ್ಪ ಬೇಕ್ ಮಾಡ್ಬೋದು. ಸೊ ಮೀನ್ ವೈಲ್ ಇಲ್ಲಿ ನನ್ನ ಮಗಳು ಬಂದಿದ್ದಾಳೆ ಇನ್ನೊಂದು ಮಾಡ್ತೀನಿ ಅಂತ, ಬಟ್ ಇದು ಕುಕ್ಕಿ ಪರ್ಫೆಕ್ಟಾಗಿ ಮಾಡಿದ್ದಾಳೆ. ಇಲ್ಲಿ ಬೇಕಾಗ್ತಾ ಇದೆ. ಬೇಕಾಗೋ ಟೈಮಿಗೆ ನಾವು ಕಿಚನ್ ಕೆಲಸನ ಮುಗಿಸ್ಕೊಂಬಮ್ಮಿ.
ಕಿಚನ್ನಾಗ ಏನೇನು ಫೆಸಿಲ್ಸ್ ಯೂಸ್ ಮಾಡಿವಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಸೊ ಕಿಚನ್ ಅದು ಬೇಕೂ ಆಗ್ತಾ ಇರುತ್ತೆ. ಆಮೇಲೆ ಈ ಕಡೆ ನಾವು ಕಿಚನ್ನು ಕ್ಲೀನ್ ಮಾಡ್ತೀವಿ. ಸೊ ಬಾಂಡೆ ಎಲ್ಲ ತೊಳ್ಕೊಂಡ್ಬಿಟ್ಟು ಸೊ ಕಿಚನ್ ಕ್ಲೀನ್ ಮಾಡಿದ್ರೆ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಬ್ಯಾಚ್ ಆಗೋಗಿದ್ಮೇಲೆ ನಾವು ಸೆಕೆಂಡ್ ಬ್ಯಾಚ್ ಇಡೋಣ. ಫಸ್ಟ್ ಬ್ಯಾಚ್ ನಾನು ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಇಟ್ಟಿದ್ದೀನಿ, ಬಟ್ ಸ್ವಲ್ಪ ಕಲರ್ ಲೈಟ್ ಆಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಎಕ್ಸ್ಟ್ರಾ 200 ಡಿಗ್ರೀಸ್ ಸೆಂಟಿಗ್ರೇಡ್ಸಲ್ಲಿ ಒಂದೊಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಬೇಕ್ ಮಾಡೀನಿ. ಸೊ ಚಲೋ ಬ್ರೌನಿಶ್ ಸೇಮ್ ಲುಕ್ ವೈಸ್ ಅಂತೂ ಬೇಕ್ರಿ ಸ್ಟೈಲೇ ಬರುತ್ತೆ. ಮೇನಲ್ಲಿ ಕಿಚನ್ ಎಲ್ಲ ಕ್ಲೀನ್ ಆಗಿದೆ ನೋಡಿ. ಇಲ್ಲಿ ಸೇಮ್ ಬೇಕ್ರಿ ಸ್ಟೈಲು ಬೇಕ್ರಿ ಟೇಸ್ಟೇ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಏನಾದ್ರು ನಾನು ಮೆಷರ್ಮೆಂಟ್ಸ್ ಎಲ್ಲ ಪ್ರಾಪರಾಗಿ ಮೆಷರ್ಮೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಟ್ ಮಾಡಿಕೊಂಡು ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಬೇಕಾಗ್ತಾಯಿದೆ. ಸೊ ಫಸ್ಟ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಸೊ ಚಲೋ ಕಲರ್ ಬಂದಿದೆ. ಈಗ ಏನು ಮಾಡಬೇಕಂದ್ರೆ ಇದನ್ನು ಕೂಲಿಂಗ್ ರ್ಯಾಕ್ ಮೇಲೆ ಹಾಕೋಬೇಕು. ನನ್ನ ಹತ್ರ ಕೂಲಿಂಗ್ ರ್ಯಾಕ್ ಇಲ್ಲ, ಅದಕ್ಕೆ ನಾನು ಟ್ರೆವೆಟ್ ಯೂಸ್ ಮಾಡ್ತಿದ್ದೀನಿ. ನೀವು ಕೂಲಿಂಗ್ ರ್ಯಾಕ್ ಇದ್ದರೆ ಇರಿ, ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಒಂದು 1/2 ಆನ್ ಅವರ್ ಆರ್ಲಿಕ್ಕೆ ಬಿಟ್ರಿ. 1/2 ಆನ್ ಅವರ್ ಆದಮೇಲೆ ತಿಂದ್ರೇ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಇಮಿಡಿಯೇಟ್ಲಿ ತಿನ್ನಕ್ಕಾಗಲ್ಲ. ಇಮಿಡಿಯೇಟ್ಲಿ ತಿಂದರೆ ಸ್ವಲ್ಪ ಚ್ಯೂವಿ ಆಗುತ್ತೆ. ಸೊ ನಾನಿಲ್ಲಿ ಸೆಕೆಂಡ್ ಬ್ಯಾಚ್ ಇಡ್ಲಕ್ಕೆ ನೋಡ್ಲತ್ತೀನಿ. ಎಲ್ಲ ಸೆಟ್ ಮಾಡೀನಿ. ಫಸ್ಟ್ ಬ್ಯಾಚ್ ನಾನು ಆಲ್ಮೋಸ್ಟ್ 11 ಕುಕೀಸ್ ಇಟ್ಟಿನಿ, ಸೆಕೆಂಡ್ ಬ್ಯಾಚ್ ಒಂದು 12. ಸೊ ಓವರಾಲ್ 23 ಕುಕೀಸ್ ಬಂದಿದೆ. ಸೊ ಸೆಕೆಂಡ್ ಬ್ಯಾಚ್ನು ಆಲ್ಮೋಸ್ಟ್ 25. ನೋಡ್ರಿ ಸೇಮ್ ಬೇಕ್ರಿ ಸ್ಟೈಲ್ ಬಂದಾವಲ್ಲ ಬಾಕ್ಸ್ನಾಗಿಟ್ಟು. ಈಗ ಸೆಕೆಂಡ್ ಬ್ಯಾಚ್ನೂ ಆಯಿತು, ಬಟ್ ಸೆಕೆಂಡ್ ಬ್ಯಾಚ್ ನಾನು ಎಕ್ಸ್ಟ್ರಾ 200 ಡಿಗ್ರೀಸ್ ಇಟ್ಟಿದ್ದು ತೋರಿಸಿಲ್ಲ, ಬಿಕಾಸ್ ಸೇಮ್ ಟೈಮ್ ಆಗುತ್ತಲ್ಲ. ಸೊ ಅದಕ್ಕೆ ತೋರಿಸಿಲ್ಲ. ಸೇಮ್ ಮೊದಲೇ 200 ಡಿಗ್ರೀಸ್ ಮೇಲೆ 2 ಮಿನಿಟ್ಸ್ ಹೆಂಗಿಟ್ಟಿನಿ, ಸೇಮ್ ಸೆಕೆಂಡ್ ಬ್ಯಾಚ್ನೂ ಹಾಗೆ ಇಟ್ಟಿನಿ. ಸೊ ಈಗ ಇದು ಒಂದು 1/2 ಆನ್ ಅವರ್ ಬಿಟ್ಬಿಟ್ಟಿದ್ರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಸೊ 1/2 ಆನ್ ಅವರ್ ಆಗೋಗಿದೆ. ನಮ್ಮ ಹಸ್ಬೆಂಡ್ ಬಂದು ತಿಂತೀನಂತ ಅವ್ರಿಗೆ ಟೇಸ್ಟ್ ಕೊಟ್ಟಿದ್ದೀನಿ. ಅವ್ರಿಗೂ ತುಂಬ ಇಷ್ಟ ಆಯಿತು. ಫುಲ್ ಸೊ ಟೆಕ್ಸ್ಚರು ಎಲ್ಲ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ನೈಸ್. ಓಕೆ ಗೈಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.